ರಾಮ ಮಂದಿರದಲ್ಲಿ ಹುಂಡಿ ಕಳವು ಪ್ರಕರಣ ಸಂಬಂಧ ಈಗ ರಾಜ್ಯ ನಾಯಕರಲ್ಲಿ ಆರ್ಎಸ್ಎಸ್ ನಾಯಕರು ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ಕೇಶವ ಶಿಲ್ಪಾದಲ್ಲಿ 3 ತಾಸು ಬಿಜೆಪಿ ನಾಯಕರ ಜೊತೆ ಚರ್ಚೆಯಾಗಿದೆ. ಆರ್ಎಸ್ಎಸ್ ಸಭೆಯಲ್ಲಿ ವಿಜಯೇಂದ್ರ ಸೇರಿದಂತೆ 20 ನಾಯಕರು ಭಾಗಿಯಾಗಿದ್ದರು. ಕಾಂಗ್ರೆಸ್ ವಾಗ್ದಾಳಿಗೆ ತಿರುಗೇಟು ನೀಡಬೇಕು, ಪ್ರಕರಣ ಎದುರಿಸೋದು ಹೇಗೆ, ಇದರ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರೆ. ಎಸ್ಐಟಿ ರಚಿಸಲಾಗಿದೆ, ಆರೋಪಿಗಳ ಬಂಧನ ಮಾಡಿ ಆಗಿದೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳಬೇಕು. ನಾವೆಲ್ಲ ಒಂದಾಗಿ ಒಂದೇ ಹೇಳಿಕೆ ನೀಡಬೇಕು ಅಂತ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರಿಂದ ಸಲಹೆ ಬಂದಿದೆ. ಎಸ್ಐಟಿ ರಚಿಸಲಾಗಿದೆ, ಆರೋಪಿಗಳ ಬಂಧನ ಮಾಡಲಾಗಿದೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳಬೇಕು ಅಂತ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರೆ. ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಪ್ರಕರಣ ಸಂಬಂಧ ಕಾಂಗ್ರೆಸ್ ವಾಗ್ದಾಳಿಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನೋದರ ಬಗ್ಗೆ ಸಭೆ ಆಗಿದೆ. ಸುಮಾರು 3 ಗಂಟೆಗಳ ಕಾಲದ ಸಭೆ ಅದು. ಆರ್ಎಸ್ಎಸ್ ನಾಯಕರು ಬಿಜೆಪಿ ನಾಯಕರುಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ದಾಳಿಯನ್ನ ಪ್ರತಿದಾಳಿ ಮೂಲಕ ಯಾವ ರೀತಿ ಎದುರಿಸಬೇಕು ಅನ್ನೋದರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ರಾಮ ಮಂದಿರದಲ್ಲಿ ಹುಂಡಿ ಕಳವು ಪ್ರಕರಣ ಸಂಬಂಧ ಈಗ ರಾಜ್ಯ ನಾಯಕರಲ್ಲಿ ಆರ್ಎಸ್ಎಸ್ ನಾಯಕರು ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ಕೇಶವ ಶಿಲ್ಪಾದಲ್ಲಿ 3 ತಾಸು ಬಿಜೆಪಿ ನಾಯಕರ ಜೊತೆ ಚರ್ಚೆಯಾಗಿದೆ. ಆರ್ಎಸ್ಎಸ್ ಸಭೆಯಲ್ಲಿ ವಿಜಯೇಂದ್ರ ಸೇರಿದಂತೆ 20 ನಾಯಕರು ಭಾಗಿಯಾಗಿದ್ದರು. ಕಾಂಗ್ರೆಸ್ ವಾಗ್ದಾಳಿಗೆ ತಿರುಗೇಟು ನೀಡಬೇಕು, ಪ್ರಕರಣ ಎದುರಿಸೋದು ಹೇಗೆ, ಇದರ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರೆ. ಎಸ್ಐಟಿ ರಚಿಸಲಾಗಿದೆ, ಆರೋಪಿಗಳ ಬಂಧನ ಮಾಡಿ ಆಗಿದೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳಬೇಕು. ನಾವೆಲ್ಲ ಒಂದಾಗಿ ಒಂದೇ ಹೇಳಿಕೆ ನೀಡಬೇಕು ಅಂತ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರಿಂದ ಸಲಹೆ ಬಂದಿದೆ. ಎಸ್ಐಟಿ ರಚಿಸಲಾಗಿದೆ, ಆರೋಪಿಗಳ ಬಂಧನ ಮಾಡಲಾಗಿದೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳಬೇಕು ಅಂತ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರೆ. ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಪ್ರಕರಣ ಸಂಬಂಧ ಕಾಂಗ್ರೆಸ್ ವಾಗ್ದಾಳಿಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನೋದರ ಬಗ್ಗೆ ಸಭೆ ಆಗಿದೆ. ಸುಮಾರು 3 ಗಂಟೆಗಳ ಕಾಲದ ಸಭೆ ಅದು. ಆರ್ಎಸ್ಎಸ್ ನಾಯಕರು ಬಿಜೆಪಿ ನಾಯಕರುಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ದಾಳಿಯನ್ನ ಪ್ರತಿದಾಳಿ ಮೂಲಕ ಯಾವ ರೀತಿ ಎದುರಿಸಬೇಕು ಅನ್ನೋದರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.